ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾವ್ಯ ದೊರೇಸ್ ವ್ಲಾಗ್ಸ್. ಅರುಣಾಚಲಂ ತಿರುಮಲೈಗೆ ಹೊರಟಿದ್ದೀವಿ. ಇವತ್ತು ಮನೆಯಿಂದ 10:30ಗೆ ನೈಟ್ 10:30ಗೆ ಮನೆ ಬಿಟ್ಟು ಸ್ಯಾಟಲೈಟಲ್ಲಿ 10:45ಗೆಲ್ಲ ನಾವು ಹೊರಟ್ವಿ. ಬಸ್ಸು ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನಿಮಗೆ. ಒಬ್ಬರಿಗೆ $220 ಆಗುತ್ತೆ ಸ್ಯಾಟಲೈಟಿಂದ ತಿರುವಣ್ಣಾಮಲೈಗೆ. ನಾವು ತಿರುವಣ್ಣಾಮಲೈಗೆ 5:30ಗೆ ಬಂದು ಅಲ್ಲೇ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಹೊರಟ್ವಿ. ದರ್ಶನಕ್ಕೆ ನಿಂತಿದ್ದೆ ನಾವು 6:30ಗೆ. ಅಲ್ಲಿ ನಿಮಗೆ ತುಂಬ ಕ್ಯೂಗಳಿರುತ್ತೆ. ಯಾವುದ್ಯಾವುದು ಟಿಕೆಟ್ ಕೌಂಟರ್ ಹಾಗೆ ಫ್ರೀ ಯಾವುದು ಅಂತ ನಿಮಗೆ ಗೊತ್ತಾಗಲ್ಲ. ಅದನ್ನು ಅಲ್ಲಿ ಕೇಳಿಕೊಂಡು ಅಲ್ಲಿ ಯಾರಾದರೂ ಇರೋರನ್ನ ಕೇಳ್ಕೊಂಡು ಹೋಗಿ ನೀವು ಟಿಕೆಟ್ ಚಾರ್ಜಸ್ ಇರೋವಂಥ ಕ್ಯೂ ಅಲ್ಲೇ ಹೋಗಿ ಫ್ರೀ ದರ್ಶನ ಆದರೆ ತುಂಬಾ ಲೇಟ್ ಆಗುತ್ತೆ. ನಾವು ಹೋಗಿದ್ದೆ $50 ಒಂದು ಕೌಂಟರ್ಸ್ಗಳಿರುತ್ತೆ. ಅಂದರೆ ಅಲ್ಲಿ ಈ ಹೊರಗಡೆ ನಿಮಗೆ ಟಿಕೆಟ್ಸ್ನ ಕೊಡೋದಿಲ್ಲ. ಒಳಗಡೆ ಆಫ್ ಅಂದರೆ ಒಂದು ಅರ್ಧ ನೀವು ಟೆಂಪಲ್ ಒಳಗಡೆ ಹೋದ್ಮೇಲೆ ನಿಮಗೆ ಟಿಕೆಟ್ನ ಕೊಡೋದು. ಇಲ್ಲಿ ಎಲ್ಲ ಫ್ರೀ. ನೋಡಿ ನಾವೆಲ್ಲ ಹೋಗ್ತಾಯಿದ್ದೀವಿ. ಈ ಕಡೆ ಲೈನು $50 ಟಿಕೆಟ್ ಅಂತ ಇದೆ. ಅಲ್ಲಿ ಒಳಗಡೆ ಹೋದ್ಮೇಲೆ ನಿಮಗೆ ಟಿಕೆಟು ಸಿಗೋದು. ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಹೋಗ್ಬೇಕನ್ನೋರು ಒಂದು ಒಳ್ಳೆ ಪ್ಲ್ಯಾನಿಂಗ್ನ ಮಾಡಿ ಹೋಗಿ. ನಾವು ತುಂಬ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡಿ 4 hours ಒಳಗಡೆ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು, ನಾವು ಗಿರಿ ಪ್ರದಕ್ಷಿಣೆ ಕೂಡ ಮಾಡ್ಬೋದು ಅಂತೇಳಿ 10:45ಗೆ ನಾವು ಇಲ್ಲಿಂದ ಸ್ಯಾಟಲೈಟಿಂದ ಬಿಟ್ಟಿದ್ದು. ಬಟ್ ನಾವು ಅಲ್ಲಿಗೆ 5:30ಗೆ ರೀಚ್ ಆದ್ವಿ. ನಾವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸಲ್ಲಿ ಹೇಳ್ತಾರೆ 4 hours ಒಳಗಡೆ ನೀವು ರೀಚ್ ಆಗ್ಬೋದು ಅಂತ. ರೀಚ್ ಆಗೋಕ್ಕಾಗಲ್ಲ. ಹೊಸೂರು ರೋಡಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಅಷ್ಟೊತ್ತಿಗೆ 4 hours ಒಳಗಡೆ ನಾವು ರೀಚ್ ಆಗೋಕ್ಕಾಗಲ್ಲ. ನಾವು ರೀಚ್ ಆಗಿದ್ದೆ 7 ತಗೊಂತು. 10:45 to 5:30 ಅಂದರೆ ನೀವೇ ಕೌಂಟ್ ಮಾಡ್ಕೊಳ್ಳಿ. 7 hours ಬೇಕಾಗುತ್ತೆ ನಾವು ಅಲ್ಲಿಗೆ ರೀಚ್ ಆಗೋದು. ಸೊ ಒಂದು ಪ್ಲ್ಯಾನ್ ಮಾಡಿ ಹೋಗಿ ಗಿರಿ ಪ್ರದಕ್ಷಿಣೆ ಎಲ್ಲ ಮಾಡಬೇಕು ಅಂತ ಅಂದರೆ ನಾವೆಲ್ಲನೂ ಫ್ರೆಶ್ ಅಪ್ ಆಗಿ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಗೈಸ್. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹೋಗಿ. ಅವೆಲ್ಲ ಒಂದು ಒಳ್ಳೆ ಗೋಪುರ ಇದೆ. ನಾವು ಗಿರಿ ಪ್ರದಕ್ಷಿಣೆ ಮಾಡೋಕ್ಕಾಗಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಅಲ್ಲೊಂದು ಪುಳಿಯೋಗರೆ ಕೊಡ್ತಾರೆ. ಪುಳಿಯೋಗರೆಗೂ ನೀವು ಪೇ ಮಾಡಬೇಕಾಗತ್ತೆ. ಪೇ ಮಾಡಿ $10 ಆಗುತ್ತೆ ಪುಳಿಯೋಗರೆಗೆ ಮತ್ತು ಸ್ವೀಟ್ ಪೊಂಗಲ್ಗೆ. ಹಾಗೇ ಲಾಡು ಕೂಡ ಇರುತ್ತೆ. ಒಂದು ಪ್ಯಾಕಲ್ಲಿ 5 ಇರುತ್ತೆ. ಅದಕ್ಕೆ $50 ಆಗುತ್ತೆ. ಅದನ್ನೆಲ್ಲ ತೊಗೊಂಡು ನಾವು ಹೊರಗಡೆ ಬಂದ್ವಿ. ಅಲ್ಲಿ ಹೊರಗಡೆ ಬಂದಮೇಲೆ ಎಲ್ಲರಿಗೂ ಒಂದೊಂದು ಫ್ರೀ ಲಾಡು ಕೊಡ್ತಾರೆ. ಆ ಲಾಡನ್ನು ಇಸ್ಕೊಂಡು ತಿಂದ್ಕೊಂಡು ಹೊರಗಡೆ ಬಂದ್ವಿ ನಾವು ಒಂದು ಗೋಪುರದಿಂದ ಒಳಗಡೆ. ನೀವು ಫ್ರೀ ಆಗಿ ಹೋದರೆ ಫ್ರೀ ದರ್ಶನ ಹೋದರೆ ತುಂಬಾ ಲೇಟ್ ಆಗುತ್ತೆ. ಯಾರು ಫ್ರೀ ದರ್ಶನಕ್ಕೆ ಹೋಗಬೇಡಿ. ಒಂದು $50 ಟಿಕೆಟ್ ತೊಗೊಂಡಾದರೂ ಹೋಗಿ. ನಾವು ಟಿಕೆಟ್ ತೊಗೊಂಡು ಹೋಗಿದ್ವಿ. 1.5 hours ನಮಗೆ ದರ್ಶನ ಆಯಿತು. ಎಲ್ಲ ದರ್ಶನ ತುಂಬಾ ಚೆನ್ನಾಗಾಯಿತು. ಫ್ರೀ ಲಾಡು ಕೊಟ್ಟಿದ್ರು. ತಿಂದ್ಕೊಂಡು ಹೊರಗಡೆ ಬಂದ್ವಿ. ನಾವು ಬೇರೆ ಗೋಪುರದಿಂದ ಒಳಗಡೆ ಹೋಗಿದ್ದು. ನೀವಲ್ಲಿ ದೇವಸ್ಥಾನದ ಸುತ್ತ 4 ಗೋಪುರಗಳಿದೆ. ಒಂದೇ ಥರ ಕಾಣಿಸುತ್ತೆ. ಬಟ್ ರಾಜಗೋಪುರದಿಂದ ಒಳಗಡೆ ಹೋಗಿರಲಿಲ್ಲ. ಕ್ಯೂ ಅಲ್ಲಿ ಹೋಗಿರೋದ್ರಿಂದ ನಾವು ಬೇರೆ ಒಂದು ಗೋಪುರದಿಂದ ಒಳಗಡೆ ಹೋಗಿದ್ವಿ. ಫೈನಲ್ ಬಂದಮೇಲೆ ರಾಜಗೋಪುರದ ಹತ್ರ ಬಂದು ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ನ ತೊಗೊಂಡು ವೀಡಿಯೋಸ್ನ ಮಾಡಿಕೊಂಡು ನಾವು ಅಲ್ಲಿ ಸ್ವಲ್ಪ ದೇವರಿಗೆ ಕರ್ಪೂರ ಎಲ್ಲ ಹಚ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಹೋಗಬೇಕು ಒಂದು ಪ್ಲ್ಯಾನ್ ಮಾಡೋಗಿ. ಬೆಳಗ್ಗೆ ಹೊತ್ತು ಮಾತ್ರ ನೀವು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ ಅಂತ ಹೋಗಬೇಡಿ. ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ತುಂಬಾ ಬಿಸಿಲಿರುತ್ತೆ. ನಮ್ಮ ಕರ್ನಾಟಕ ಥರ ವೆದರ್ ಇರೋದಿಲ್ಲ. ಒಂದು ಪ್ಲ್ಯಾನ್ ಮಾಡಿ ಹೋಗಿ. ನೈಟ್ ಗಿರಿ ಪ್ರದಕ್ಷಿಣೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಬಟ್ ನೈಟ್ ಮಾಡಿದ್ರೆ ನಿಮಗೆ ಬೇರೆ ದೇವಸ್ಥಾನಗಳು ಓಪನ್ ಇರೋಲ್ಲ. ದೇವಸ್ಥಾನ ಓಪನ್ ಆಗೋದೆ 5:30ಗೆ ಓಪನ್ ಆಗುತ್ತೆ. ಬಟ್ ಎಲ್ಲರೂ ನೈಟ್ ಟೈಮ್ ಗಿರಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ. ಎನಿ ಟೈಮ್ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಗಿರಿ ಪ್ರದಕ್ಷಿಣೆ. ನೀವು ಕೂಡ ಮಾಡ್ಬೋದು. ಆಮೇಲೆ ನಾವು ಇದೆಲ್ಲ ಮುಗಿಸಿ ಸ್ವಲ್ಪ ಹೋಟ್ಲಲ್ಲಿ ತಿಂಡಿ ತಿಂದ್ಕೊಂಡು ಕುಬೇರಲಿಂಗ ದೇವಸ್ಥಾನಕ್ಕೆ ಹೋದ್ವಿ. ಅದು ದೇವಸ್ಥಾನದಿಂದ 3 kilometers ಇರೋದ್ರಿಂದ ನಾವು ಆಟೋದಲ್ಲಿ ಬಂದ್ವಿ. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನನ್ನ ಮಗಳಿಗಂತೂ ತುಂಬ ಖುಷಿ. ವಾಕ್ ಮಾಡಿಕೊಂಡು ಬಂದ್ವಿ. ಒಳಗಡೆ ಹೋಗ್ತಾ ಇದ್ದೀವಿ ಕುಬೇರಲಿಂಗ ದರ್ಶನ ಮಾಡೋದಕ್ಕೆ. ತುಂಬಾ ಖುಷಿ ನನ್ನ ಮಗಳಿಗೆ. ಅವಳು ವಾಕ್ ಮಾಡಿಕೊಂಡು ದೇವರಿಗೆ ಅಡ್ಬಿದ್ದು
ಎಲ್ಲ ಬರ್ತಿದ್ದಾಳೆ. ನಮಗಂತೂ ತುಂಬಾ ಹಿಂಸೆ ಅಂತೂ ಕೊಟ್ಟಿಲ್ಲ, ಅವಳೇ ವಾಕ್ ಮಾಡ್ಕೊಂಬರೋದು ಎಲ್ಲ ಮಾಡ್ತಿದ್ಲು. ಅಷ್ಟೊತ್ತಿಗೆ ನಾವಿಲ್ಲಿಗೆ ಕುಬೇರಲಿಂಗಕ್ಕೆ ಹೋಗಿದ್ದೆ 10:30 ಆಯಿತು. ಅಷ್ಟೊತ್ತಿಗೆ ತುಂಬಾ ಬಿಸಿಲಿತ್ತು ಗೈಸ್. ತುಂಬಾ ಬಿಸಿಲಿರೋದ್ರಿಂದ ನಮಗೆ ಗಿರಿ ಪ್ರದಕ್ಷಿಣೆ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟೇ ಒಂದು ಕುಬೇರಲಿಂಗನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ದರ್ಶನ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅಲ್ಲಿ ಮಾಡ್ಕೊಳಕ್ಕಾಗಿಲ್ಲ, ಸೈಡಲ್ಲಿ ಫೋಟೋ ಎಲ್ಲ ತೆಗಿಬಾರ್ದಂತ ಹಾಕಿದ್ರು. ಅದಕ್ಕೆ ಸ್ವಲ್ಪ ಅವ್ರಿಗೆ ಕಾಣ್ದಂಗೆ ಸುಮ್ಮನೆ ಇಟ್ಕೊಂಡಿರೋ ಥರ ಮಾಡಿಕೊಂಡು ಬಂದೆ. ಹೊರಗಡೆ ಬಂದು ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ, ಬಸ್ ನಿಲ್ಲಿಸ್ಬೋದು ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾವು ಕರ್ನಾಟಕ ಬಸ್ ಹತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಯಾವುದೂ ನಿಲ್ಲಿಸಿಲ್ಲ. ನಾವು ಮತ್ತೆ ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಕರ್ನಾಟಕ ಬಸ್ಗೆ ಹೋಗೋಣ ಅಂತ ಬಂದ್ವಿ. ಕರ್ನಾಟಕ ಬಸ್ ಒಂದೂ ಸಿಕ್ಕಿಲ್ಲ ಗೈಸ್. ನಾವು ಅಲ್ಲಿ ಕೂತಿರ್ಬೇಕಂದ್ರೆ ಒಂದು ಬಸ್ ಹೋಯಿತು ಅಷ್ಟೇ, ಅದೊಂದೇ ಬಸ್ ನೋಡಿದ್ದು. ನಮಗೆ ಕರ್ನಾಟಕ ಬಸ್ ಯಾವುದೂ ಸಿಕ್ಕೇ ಇಲ್ಲ. ಬಟ್ ನಿಮಗೆ ತಮಿಳ್ನಾಡು ಗಾಡಿಗಳು ತುಂಬಾ ಇರುತ್ತೆ. ಇಲ್ಲಿ ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗಬೇಕು ಅಂದರೆ ಎನಿ ಟೈಮ್ ನಿಮಗೆ ಅವೈಲೇಬಲ್ ಇರುತ್ತೆ. ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬರೋಕ್ಕೂ ಕೂಡ ತಮಿಳ್ನಾಡು ಗಾಡಿಗಳು ಎನಿ ಟೈಮ್ ಅವೈಲೇಬಲ್ ಇರುತ್ತೆ. 11 o'clockಗೆಲ್ಲ ನಾವು ತಮಿಳ್ನಾಡು ಬಸ್ ಹತ್ಕೊಂಡು ಒಂದು 5:30ಗೆ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.